ಸರ್ ನಿಮ್ಮ ಹೆಸರು ಹೇಳಿ. ಶಿವರಾಜ್. ಸರ್ ನಿಮ್ಮ ಹೆಸರು? ಅರುಣ್. ದೊಡ್ಡ ಮಗನ ನೀವು? ಹಾಂ, ದೊಡ್ಡ ಮಗ. ಸರ್ ಬೀಜೋರಿ ಒಂದಿದೆ, ಒಂದು ಜೊತೆ ಇವು ಓರಿ ಕರುಗಳು, ಒಂದು ಜೊತೆ ಇದು ಹಸುಗಳು. ಸರ್ ಇವು ಎಷ್ಟಲ್ಲಿ ಇವು? 4 ಯಾಕೋ ತಡೆದಿಲ್ವಲ್ಲ ಅಲ್ಲಲ್ಲಿ? ಅಲ್ಲೇ ತಡಿಲ್ವಾ? ಎಲ್ಲಿ ತೊಗೊಂಡಿದ್ದೀವು? KG ಟೆಂಪಲ್ ಜಾತ್ರೆಯಲ್ಲಿ ತೊಗೊಂಡಿದ್ದಾ? ಸಾರಿ, ಸಂತೆಯಲ್ಲಿ. ಇವು ಹಳ್ಳಿ ಮೇಲೆ ತಗೊಂಡಿದ್ರು. ಇವು ಜೊತೆ ತೊಗೊಂಡಿದ್ದು. ಎಷ್ಟು ತಿಂಗಳು ಫಲ? 5 ತಿಂಗಳು. ಎರಡೂ ನಿಮ್ಮೂರಿಗೆನಾ? ಈ ಊರಿನ ಹಳೆ ಊರಿದೆಯಾ? ಹಳೆವರೆಗೆ. ಹಳೆ ಊರಿಗೆ ಕೊಟ್ಟು ಎಷ್ಟು ದಿನ ಆಯಿತು? 1 ವರ್ಷ ಆಗೈತೆ ಸರ್. ಅದು ಹಳೆ ಊರಿನ ತಂದೆ 5 ತಿಂಗಳಾಗೈತೆ ಅಂತೀರ ಅದನ್ನ? ಇದು ಬೇರೆ ದೊಡ್ಡವ್ರಿಗೆ ಹೋದ್ಮೇಲೆ ಇನ್ನೊಂದು ಊರಿಗೆ ತಂದಿದ್ದ ಸರ್. ಇನ್ನೊಂದು ಊರಿಗೆ ತಂದಿದ್ದೀರಾ? ಹಾಂ. 2-5 ತಿಂಗಳು. ಹಾಂ ಸರ್ 2 ಜೊತೆನೂ ಕೊಡ್ತೀರಾ? 2 ಜೊತೆ. ಸರ್ ಮೊಬೈಲ್ ನಂಬರ್ ಹೇಳಿ. 900 ಹಾಂ 86 ಹಾಂ 00 ಹಾಂ 143. ಕೆಲ್ಸಕ್ಕೆ 2 ಜೊತೆನೂ ಕಟ್ತೀರಾ? ಹಾಂ, 2 ಜೊತೆ. ಯಾವಾಗ ಹಸುಗಳು ಕಟ್ಟೋದು? ಏನು ಈ ಸಲ ಎತ್ತುಗಳು ತೊಗೊಂಡ್ಬಿಟ್ಟಿದ್ದೀರಾ? ಒಂದು ಜೊತೆ ಇರಲಿ ಅಂತ ಸರ್ ತಗೊಂಡು. ಹಾಂ ಹಾಂ. ಯಾವಾಗಲೂ ಇರ್ತಾವೆ ಹಸುಗಳು, ಒಂದೇ ಜೊತೆ ಎತ್ತಿರ್ಲಿ ಅಂತ ತಗೊಂಡಿದ್ದೀವಿ ಅಷ್ಟೇ. ಹಾಂ ಹಾಂ. ಒಂಟಿ ಏನು ಕೊಡಲ್ಲ ಇವನ್ನ? ಇಲ್ಲ ಇಲ್ಲ, ಕೊಡಲ್ಲ. ಅಲ್ಲ, ಯಾರನ್ನ ಹಾಲಿಗೆ ಏನಾರು ಕೇಳಿದ್ರೆ? ಇದು ನಮಗೂ ಹಾಲಿಗೆ ಬೇಡವಂತ. ಹಾಂ. ಅಲ್ಲ, ಒಂದು ಕೊಟ್ಟು ಒಂದು ಇಟ್ಕೋಬೋದು, ಅಥವಾ ಯಾರನ್ನ ಒಂಟಿಗಳಿಗೆ ಕೇಳಿದ್ರೆ ಒಬ್ರೊಬ್ರು 2 ಸಾಕೋಕ್ಕೆ ಕಷ್ಟ ಆಗುತ್ತೆ. 5 ತಿಂಗಳಲ್ಲ, ಇನ್ನೊಂದು ತಿಂಗಳು 2 ತಿಂಗಳಿಗೆ ಯಾರನ್ನ ಬಂದು ತೊಗೊಂಡ್ರೆ ಚೆನ್ನಾಗಿದೆ. ಈ ಹಸು ಚೆನ್ನಾಗಿದೆ, ಹಳೆ ತಳಿ ಇದು. 2 ಚೆನ್ನಾಗಿದ್ದಾವೆ. ಇವು ಸ್ವಲ್ಪ ಕೆಟ್ಟವೆ. ಸರ್ ಕೈ ತಿಂಡಿಗಳು? ಹಾಂ. ಸರ್ ನಿಮಗೂ ಕಾಯಶ? ಹಾಂ, ನಮಗೂ ಕಾಯಿಸ ಸರ್. ನಿಮ್ಮ ತಮ್ಮ ಏನು ಅಷ್ಟಿದಿಲ್ಲ, ಇಂಟ್ರೆಸ್ಟ್ ಇಲ್ಲ? ಇಂಟ್ರೆಸ್ಟ್ ಇಲ್ಲ. ಏನು ಕೆಲ್ಸಕ್ಕೆ ಹೋಗೋದವನು? ಡ್ರೈವರ್ ಸರ್. ನೀವು 1-2 ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಅನ್ಸುತ್ತಲ್ಲ? ನಾನು ಕೆಲ್ಸಕ್ಕೆ ಹೋಗಿಲ್ಲ. ವ್ಯವಸಾಯನೇ? ವ್ಯವಸಾಯ. ರೇಷ್ಮೆನೇ ಮೇಯ್ನು? ರೇಷ್ಮೆ, ಓರಿ. ಓರಿ? ನಮ್ಮ ಮನೇಲಿ ಓರಿ ಇರ್ಲೇಬೇಕು ಸರ್. ಓರಿ ನಿಮ್ಮ ಅಪ್ಪನೇ ಅಲ್ಲ ನೋಡ್ಕೊಳೋದು? ಓರಿ ಇರ್ಲೇಬೇಕಲ್ಲ. ರೇಷ್ಮೆ ಇವು ಹಚ್ಕೊಂಡು. ಸೀಮೆ ಊರಿ ಇಲ್ವಾ ಈಗ? ಸೀಮೆ ಓರಿ ಇಲ್ಲ. ಮುಂಚೆ ಒಂದು ಸೀಮೆ ಊರಿ ಇರೋದಲ್ಲ? ಸರ್ ನೀವೊಂದು 30-40 ವರ್ಷದಿಂದ ಊರಿ ಕಟ್ತಾ ಇದ್ದೀರಾ? ಆಯಿತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.